ಹಾಯ್ ಹಲೋ ನಮಸ್ತೆ ಬಂಧುಗಳೇ, ನಾನು ನಿಮ್ಮ ಅಂಬರೀಷ್ ಕುಂಬಾರ್ ಮಾತಾಡ್ತಾ ಇರೋದು. ಇವತ್ತಿನ ನನ್ನ ಹೊಸ ವಿಡಿಯೋಗೆ ನಿಮಗೆಲ್ರಿಗೂ ಸುಸ್ವಾಗತ. ಏನಪ್ಪ ಇವತ್ತಿನ ಹೊಸ ವಿಡಿಯೋ ಅಂತಂದರೆ, ನಿಮ್ಮ ಒಂದು ಮನೆಯ ಪತ್ರವನ್ನು ಡೌನ್ಲೋಡ್ ಮಾಡೋದು ಹೇಗೆ ಅಂತೇಳಿ ತಿಳಿಸ್ಕೊಡ್ತೀನಿ. ಬನ್ನಿ ಸ್ನೇಹಿತರೆ, ನಾನು ಕೊಟ್ಟಿರೋ ಲಿಂಕ್ನ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಈ ಸ್ವತ್ತು 2.0 ಅಂತ ಹೇಳ್ಬಿಟ್ಟು ನೋಡ್ಬೋದು ನೀವು. ಸೊ ಇಲ್ಲಿ ನಿಮಗೆ ಹಲವಾರು ಮಾಹಿತಿಗಳು ಸಿಗುತ್ತೆ ಸ್ನೇಹಿತರೆ. ಸ್ಕ್ರೋಲ್ ಮಾಡಿದರೆ ನೀವು ನೋಡ್ಬೋದು, ಇಲ್ಲಿ ದಾಖಲೆಯನ್ನು ಪರಿಶೀಲಿಸಿ ಅಂತ ಇರುತ್ತೆ ಸ್ನೇಹಿತರೆ. ಸೊ ಸುಮಾರು ಆಪ್ಷನ್ಗಳಿದೆ. ನೀವು ಡೌನ್ಲೋಡ್ ಮಾಡಬೇಕಂದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ನೋಡ್ಬೋದು, ನೀವು ಆಸ್ತಿಗಳ ಶೋಧನೆ ಅಂತೇಳಿ ಒಂದು ಆಪ್ಷನ್ ಐತಲ್ಲ ಸ್ನೇಹಿತರೆ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ನೀವು ಕ್ಲಿಕ್ ಮಾಡಿದರೆ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ಇನ್ನೊಂದು ಪೇಜಲ್ಲಿ ನೀವು ನೋಡ್ಬೋದು, ಫಾರಮ್ 11B ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಸೊ ಬನ್ನಿ ಕ್ಲಿಕ್ ಮಾಡೋಣ. ಫಾರಮ್ 11 ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಿಮ್ಮ ಒಂದು ಡಿಸ್ಟಿಕ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಇಲ್ಲಿ ನಾನು ನಮ್ಮ ಡಿಸ್ಟಿಕ್ನ ಸೆಲೆಕ್ಟ್ ಮಾಡ್ಕೋತೀನಿ. ನೀವು ನಿಮ್ಮದು ಯಾವ ಡಿಸ್ಟಿಕ್ಕೋ ಆ ಡಿಸ್ಟಿಕ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ಇಲ್ಲಿ ಸೆಕೆಂಡ್ರಲ್ಲಿ ಒಂದು ತಾಲೂಕನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ನಾನು ಸೆಲೆಕ್ಟ್ ಮಾಡಿಕೊಂಡೆ. ಆಮೇಲೆ ನಿಮ್ಮ ಒಂದು ಗ್ರಾಮ ಪಂಚಾಯತ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಬನ್ನಿ ನಾನು ಗ್ರಾಮ ಪಂಚಾಯತಿ ಸೆಲೆಕ್ಟ್ ಮಾಡ್ಕೋತೀನಿ. ಸೊ ಮುಂದೆ ವಿಡಿಯೋ ತೋರ್ಸೋಕ್ಕಾಗಲ್ಲ, ಇದು ಯೂಟ್ಯೂಬ್ದವರು ನಮ್ಮ ಚಾನಲ್ನ ಇದು ಮಾಡ್ತಾರೆ. ಸೊ ಅಲ್ಲಿ ನೀವು ಮತ್ತೆ ಸೆಕೆಂಡ್ ನೋಡ್ಬೋದು, ನಿಮ್ಮ ವಿಲೇಜ್ ಅಂತಿದೆ. ವಿಲೇಜಲ್ಲಿ ನಿಮ್ಮ ಊರನ್ನ ಸೆಲೆಕ್ಟ್ ಮಾಡಿಕೊಂಡು ನೀವು ಸರ್ಚ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಯಾಪ್ಚರ್ ಕೋಡ್ ಹಾಕಿ ಸರ್ಚ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಸೊ ನೀವು ಇಲ್ಲಿ ಕ್ಯಾಪ್ಚರ್ ಕೋಡ್ ಹಾಕಿ ಆಮೇಲೆ ಸರ್ಚ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಒಂದು ವಿಂಡೋ ಪಾಪಪ್ ಆಗುತ್ತೆ. ಸೊ ನೋಡಿ, ಇವಾಗ ತೋರಿಸ್ತೀನಿ. ನೋಡಿ, ಕ್ಯಾಪ್ಚರ್ ಕೋಡ್ ಹಾಕಿ ಸರ್ಚ್ ಮೇಲೆ ಕ್ಲಿಕ್ ಮಾಡಿದರೆ ನೀವು ಒಂದು ಪಾಪಪ್ ಓಪನ್ ಆಗುತ್ತೆ. ಅದು ರಾಂಗ್ ಇತ್ತು ಕ್ಯಾಪ್ಚರ್ ಕೋಡು. ಇನ್ನೊಂದು ಸಲ ರಿಫ್ರೆಶ್ ಮಾಡಿ. ಆ ಥರ ಆದರೆ ಇನ್ನೊಂದು ಸಲ ಕರೆಕ್ಟಾಗಿರೋ ಕ್ಯಾಪ್ಚರ್ನ ಹಾಕಿ. ಒಂದು ಸಲ ಮಿಸ್ ಆಗುತ್ತೆ ಪರವಾಗಿಲ್ಲ, ಇಲ್ಲಾಂದರೆ ಒಂದು ಸಲ ಸರ್ವರ್ ಬ್ಯುಸಿ ಇರುತ್ತೆ. ಸೊ ಅದಕ್ಕೋಸ್ಕರ ಆಗುತ್ತೆ, ನೀವೆಲ್ಲ ಟೆನ್ಷನ್ ತೊಗೋಬೇಡಿ. ಸೊ ಇವಾಗ ನೋಡಿ, ಕರೆಕ್ಟಾಗಿ ಹಾಕಿ ಸರ್ಚ್ ಮೇಲೆ ಕ್ಲಿಕ್ ಕೊಟ್ಟರೆ ನಿಮ್ಮ ಒಂದು ಊರಲ್ಲಿ ಯಾರೆಲ್ಲ ಮನೆಗಳಿದೆ ಅವ್ರದ್ದೆಲ್ಲ ಲಿಸ್ಟ್ ಬರುತ್ತೆ ಸ್ನೇಹಿತರೆ, ನೀವು ನೋಡ್ಬೋದು. ಸೊ ಇಲ್ಲಿ ನಿಮ್ಮ ಊರವ್ರದ್ದೆಲ್ಲರೂ ಬರುತ್ತೆ. ಸೊ ಅದರಲ್ಲಿ ನಿಮ್ದು ಯಾವುದು ಅಂತೇಳಿ ನಿಮ್ಮ ಹೆಸರು ಇರುತ್ತೆ. ಸೊ ನಿಮ್ಮ ಹೆಸರು ಯಾವುದು ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೈಡಿಗೆ ನೀವು ನೋಡ್ಕೋಬೋದು, ನೀವು ಡಾಕ್ಯುಮೆಂಟ್ಸ್ ನಂಬರ್ ಇರುತ್ತೆ. ಸೊ ಆ ನಂಬರ್ನ ಬರೆದಿಟ್ಕೊಳ್ಳಿ, ಇಲ್ಲಾಂದರೆ ಕಾಪಿ ಮಾಡ್ಕೊಳ್ಳಿ ಮೊಬೈಲಲ್ಲಿ. ಸೊ ಯಾಕಂದರೆ ಅದು ಡೌನ್ಲೋಡ್ ಮಾಡೋಕ್ಕೆ ಬೇಕಾಗುತ್ತೆ ಸ್ನೇಹಿತರೆ, ಕಾಪಿ ಮಾಡ್ಕೊಳ್ಳಿ. ಸೊ ಇವಾಗ ನಿಮ್ಮ ಒಂದು ಹೆಸರು ಹುಡುಕಿದ ತಕ್ಷಣ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ಒಂದು ಡಾಕ್ಯುಮೆಂಟ್ಸ್ ನಂಬರ್ನ ಹಾಕಬೇಕಾಗುತ್ತೆ. ಅದು ಹಾಕಿ ನೀವು ಮತ್ತೆ ಕ್ಯಾಪ್ಚರ್ ಕೋಡ್ನ ಎಂಟ್ರ್ ಮಾಡಬೇಕಾಗುತ್ತೆ. ಸೊ ನೋಡಿಬಿಟ್ಟು ಕರೆಕ್ಟಾಗಿ ಫಿಲ್ ಮಾಡಿ. ಫಿಲ್ ಮಾಡಿದ ತಕ್ಷಣ ವ್ಯೂ ಡಾಕ್ಯುಮೆಂಟ್ಸ್ ಅಂತ ಇರುತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ಸೊ ಈ ಪೇಜಲ್ಲಿ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ನೇ ಇರುತ್ತೆ ಸ್ನೇಹಿತರೆ, ಈ ರೀತಿಯಾಗಿ. ಸೊ ನೋಡ್ಕೋಬೋದು ನೀವು. ಸೊ ಇದೇ ರೀತಿಯಾಗಿ ನಿಮ್ಮ ಒಂದು ಮನೆಯ ಡಾಕ್ಯುಮೆಂಟ್ಸ್ನ ಈಸಿಯಾಗಿ ಡೌನ್ಲೋಡ್ ಮಾಡ್ಕೋಬೋದು. ಮುಂಚೆ ಥರ ಇಲ್ಲ, ಇವಾಗ ಚೇಂಜ್ ಆಗಿದೆ. ಸೊ ಈ ಒಂದು ಡಾಕ್ಯುಮೆಂಟ್ಸ್ ಇದ್ದರೆ ಸಾಕು, ನಿಮಗೆ ಯಾವ ಬ್ಯಾಂಕಲ್ಲಿ ಬೇಕಾದರೂ ಲೋನ್ನ ಆಗುತ್ತೆ ಸ್ನೇಹಿತರೆ. ನೀವು ಇದೇ ರೀತಿಯಾಗಿ ನಿಮ್ಮ ಮೊಬೈಲಲ್ಲೇ ನೀವು ಒಂದು ನಿಮ್ಮ ಜಮೀನಿನ ಪತ್ರವನ್ನು ಡೌನ್ಲೋಡ್ ಮಾಡ್ಕೋಬೋದಾಗಿದೆ ಸ್ನೇಹಿತರೆ. ಕಳೆದೋದ್ರೂ ಭೀ ಟೆನ್ಷನ್ ಇಲ್ಲ, ಆರಾಮಾಗಿ ನೀವು ಡೌನ್ಲೋಡ್ ಮಾಡ್ಕೋಬೋದು. ಸೊ ನಾನು ಕೊಟ್ಟಿರೋ ನಿಮ್ಮ ಮಾಹಿತಿ ನಿಮಗೆ ಇಷ್ಟ ಆದರೆ ನನ್ನ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಯಾಕಂದರೆ ಇವೆಲ್ಲ ಇಂಪಾರ್ಟೆಂಟು. ಸೊ ಇದೇ ರೀತಿಯಾಗಿ ನನ್ನ ಚಾನಲಲ್ಲಿ ವಿಡಿಯೋಗಳು ಬರ್ತಾ ಇರುತ್ತೆ, ಜನರಿಗೆ ಹೆಲ್ಪ್ ಆಗೋ ರೀತಿ ವಿಡಿಯೋ. ಸೊ ನನಗೆ ಸಪೋರ್ಟ್ ಮಾಡಿ. ನೀವು ಸಪೋರ್ಟ್ ಮಾಡೋದ್ರಿಂದ ನನಗೆ ಮುಂದಿನ ವಿಡಿಯೋ ಮಾಡೋದಕ್ಕೂ ಹೆಲ್ಪ್ ಆಗುತ್ತೆ ಸ್ನೇಹಿತರೆ. ಯಾರೆಲ್ಲ ವಿಡಿಯೋ ನೋಡಿದ್ದೀರೋ ಅವರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳು. ದೇವರು ನಿಮಗೆ ಸುಖ ಶಾಂತಿ ಕೊಟ್ಟು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಳ್ತೇನೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.